ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಮುಂದುವರೆದಂಥ ಉತ್ಖನನ ಕಾರ್ಯಾಚರಣೆ 8 ರಿಂದ 9 ಅಡಿ ಆಳದವರೆಗೂ ಕೂಡ ಮಣ್ಣನ್ನು ತೆಗೆದ ಮೇಲೆ ಲಕ್ಕುಂಡಿಯ ನೈಜ ರೂಪ ಪತ್ತೆಯಾಗಿದೆ. ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ 8 ರಿಂದ 9 ಅಡಿ ಮಣ್ಣನ್ನು ತೆಗೆದ ಮೇಲೆ ಲಕ್ಕುಂಡಿಯ ನೈಜ ರೂಪ ಏನನ್ನೋದು ಪತ್ತೆಯಾಗಿದೆ. ದೇಗುಲಕ್ಕಿಂತ ಮೇಲ್ಭಾಗದಲ್ಲಿದೆ ಲಕ್ಕುಂಡಿ ಗ್ರಾಮ. ಮಣ್ಣಿನ ಅಡಿ ವಜ್ರ ವೈಡೂರ್ಯ ಚಿನ್ನ ಸಿಗುವ ನಿರೀಕ್ಷೆ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಕ್ಕುಂಡಿ ಭಾಗದಲ್ಲಿ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ನೀ ಹೇಳಬೇಕಪ್ಪ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 2ನೇ ದಿನಕ್ಕೆ ಉತ್ಖನನ ಕಾರ್ಯ ನಡೀತಾ ಇದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಮಹಿಳೆಯರು ಮತ್ತು ಪುರುಷ ಕಾರ್ಮಿಕರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಆ ಪಕ್ಕದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಏನು ಪುಷ್ಕರಣಿ ಇದೆ ಸಿದ್ದನಬಾವಿ ಅಂತೇಳಿ, ಇದರ ಪಕ್ಕದಲ್ಲೇ ಚಂದ್ರಮೌಳೇಶ್ವರ ದೇವಸ್ಥಾನವಿದೆ. ಈ ಒಂದು ದೇವಸ್ಥಾನದ ಸರಿಸಮಾನವಾಗಿ ಇಲ್ಲಿ ಸಾಕಷ್ಟು ಮಣ್ಣು ಹಾಕಿದ್ದಾರೆ ಅಂತ ಹೇಳಿ ಇಲ್ಲಿಯ ಹಿಂದಿನ ಹಿರಿಯರು ಹೇಳ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಪ್ರಮಾಣದಲ್ಲಿ ಅಂತಂದರೆ ಇದು ಮೇಲ್ಭಾಗದಲ್ಲಿರುವಂಥ ಮಣ್ಣು ಈ ಕೆಳಗಡೆ ತೆಗಿತಾ ಹೋದಂತೆ ಉತ್ಖನನ ಮಾಡಲಾಗತ್ತೆ. ಇಲ್ಲಿ ಸುಮಾರು ಇವಾಗ 8 ರಿಂದ 10 ಅಡಿಯಷ್ಟು ಮಣ್ಣು ಮೇಲ್ಗಡೆ ಹಾಕಿದ್ದಾರೆ. ಇದಾದ ನಂತರ ತಳಗಡೆ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ ಅಂತ ಹೇಳಿ ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನ 10 ಮತ್ತು 11, 12ನೇ ಶತಮಾನದಲ್ಲಿ ವಿಜಯನಗರ ಮತ್ತು ಚಾಲುಕ್ಯರ ಕಾಲದಲ್ಲಿ ಆಳ್ವಿಕೆಗೆ ಒಳಪಟ್ಟ ಅಂತ ಒಂದು ದೇವಸ್ಥಾನ, ಪುರಾತನ ದೇವಸ್ಥಾನ. ಈ ಒಂದು ಪುರಾತನ ದೇವಸ್ಥಾನ ಅದ ಏನು ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಈ ರೀತಿ ಮುಂಭಾಗ ಇದೆ. ಇಲ್ಲಿ ಇವಾಗ ಇಷ್ಟು ಮಣ್ಣನ್ನು ಕೂಡ ಇಲ್ಲಿ ತೆಗೆದು ಈ ಭಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಮುಂದಾಗಿದ್ದರು. ಈ ಪ್ರಮಾಣದಲ್ಲಿ ಮಣ್ಣು ತೆಗೆದಿದ್ದಾರೆ. ಆದರೆ ಇದು ಇಷ್ಟೊಂದು ಹೈಟ್ ಆಗುತ್ತೆ. ನೈಜ ಲಕ್ಕುಂಡಿ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನಾನು ತೋರಿಸ್ಲೇ ಹೋಗ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಭಾಗದಲ್ಲಿ ಇದು ವೀರಭದ್ರೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ಯಾವ ರೀತಿ ಇದೆ ಅಂದರೆ ಈ ಭಾಗದಲ್ಲಿ ಉತ್ಖನನ ನಡೀತಾ ಇದೆ. ಈ ಒಂದು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೇವೆ. ದೇವಸ್ಥಾನ ಇಷ್ಟೊಂದು ತಳಭಾಗದಲ್ಲಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ಪ್ರಮಾಣದಲ್ಲಿ ಅಂದರೆ ನಾನು ಏನು ನಿಂತುಕೊಂಡಿದ್ದೇನೆ ಇದರ ಮೇಲ್ಪಟ್ಟು ಅಂದರೆ ಇಷ್ಟು ಹೈಟ್ನಲ್ಲಿ ಒಂದು ದೇವಸ್ಥಾನ ಇದೆ. ಆ ಭಾಗದಲ್ಲಿರುವಂಥದ್ದು ಮಣ್ಣು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಇಷ್ಟೊಂದು ಪ್ರಮಾಣದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಇದನ್ನು ಕೂಡ ಈ ಹಿಂದೆ ಉತ್ಖನನ ಮಾಡಿ ಇವಾಗ ಈ ದೇವಸ್ಥಾನವನ್ನು ಪತ್ತೆ ಹಚ್ಚಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸಾಕಷ್ಟು ತಳಭಾಗದಲ್ಲಿದೆ. ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಆ ಮೆಟ್ಲುಗಳೇನಿದ್ದಾವೆ, ಈ ಮೆಟ್ಲುಗಳನ್ನು ನಾವು ನೋಡ್ತಾ ಇರ್ಬೋದು. ಇದು ನೈಜ ಲಕ್ಕುಂಡಿ. ಅಂದರೆ ಇವಾಗ ಹೊರಗಡೆ ಏನು ಉತ್ಖನನ ನಡೀತಾ ಇದೆ ಅದು ಬಹಳಷ್ಟು ಹೈಟಿಗೆ ಅಂದರೆ 8 ರಿಂದ 10 ಅಡಿಯಷ್ಟಿದೆ. ಈ ರೀತಿ ಮೆಟ್ಲುಗಳ ಕೂಡ ಅಲ್ಲಿ ಸಿಗಬಹುದು ಅಂಥೇಳಿ ಇದು ದೇವಸ್ಥಾನದ ಹೈಟು. ನೈಜ ಲಕ್ಕುಂಡಿ ಈ ಭಾಗದಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಹಳಷ್ಟು ಆ ತಳಭಾಗದಲ್ಲಿದ್ದೇವೆ. ಇಲ್ಲಿ ನಾವು ಹಂಗೆ ಎಕ್ಸಾಂಪಲ್ ಆಗಿ ನೋಡ್ಬೋತಾ ಇರ್ಬೋದು. ಈ ಒಂದು ಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಮನೆಗಳಿದ್ದಾವೆ. ನಾವು ಈ ಒಂದು ಲಕ್ಕುಂಡಿ ನೈಜ ಲಕ್ಕುಂಡಿ ತಳಭಾಗದಲ್ಲಿದ್ದರೆ ಇದರ ಮೇಲ್ಗಡೆ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದ 8 ರಿಂದ 10 ಅಡಿಯಷ್ಟು ಈ ಮಣ್ಣು ಹಾಕಿದ್ದಾರೆ. ಅದಾದ ನಂತರ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಒಂದು ತಳಭಾಗದಲ್ಲಿ ಸಾಕಷ್ಟು ದೇವಸ್ಥಾನಗಳು ಮಣ್ಣಲ್ಲಿ ಮಣ್ಣಾಗಿ ಹುದುಗಿ ಹೋಗಿದ್ದಾವೆ ಅಂತೇಳಿದೆ. ಹೀಗಾಗಿ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಇವಾಗ 2 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದ್ದು ಇವತ್ತು ಕೂಡ 38 ರಿಂದ 40 ಸಿಬ್ಬಂದಿಗಳು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಈ ಉತ್ಖನನ ಕಾರ್ಯದಲ್ಲಿ ಯಾವೆಲ್ಲ ವಸ್ತುಗಳು ಸಿಗುತ್ತೆ, ಏನೆಲ್ಲ ಸಿಗುತ್ತೆ ಅಂತೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಚಿನ್ನ ಸಿಕ್ಕ ನಂತರ ಇವಾಗ ಲಕ್ಕುಂಡಿಯ ರಹಸ್ಯ ಬಯಲಾಗಬೇಕಾಗಿದೆ. ಇಲ್ಲಿ ಚಿನ್ನ ಸಿಗಬಹುದು, ವಜ್ರ ವೈಡೂರ್ಯಗಳು ಸಿಗ್ತಾವ ಎನ್ನುವ ಕುತೂಹಲ ಕೂಡ ಇಡೀ ರಾಜ್ಯದ ಜನರಿಗೆ ಮೂಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಮುಂದುವರೆದಂಥ ಉತ್ಖನನ ಕಾರ್ಯಾಚರಣೆ 8 ರಿಂದ 9 ಕೂಡ ಮಣ್ಣನ್ನು ತೆಗೆದ ಮೇಲೆ ಲಕ್ಕುಂಡಿಯ ನೈಜ ರೂಪ ಪತ್ತೆಯಾಗಿದೆ.
ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ 8ರಿಂದ 9 ಅಡಿ ಮಣ್ಣನ್ನು ತೆಗೆದ ಮೇಲೆ ಲಕ್ಕುಂಡಿಯ ನೈಜ ರೂಪ ಏನನ್ನೋದು ಪತ್ತೆಯಾಗಿದೆ. ದೇಗುಲಕ್ಕಿಂತ ಮೇಲ್ಭಾಗದಲ್ಲಿದೆ ಲಕ್ಕುಂಡಿ ಗ್ರಾಮ. ಮಣ್ಣಿನ ಅಡಿ ವಜ್ರ, ವೈಡೂರ್ಯ, ಚಿನ್ನ ಸಿಗುವ ನಿರೀಕ್ಷೆ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಕ್ಕುಂಡಿ ಭಾಗದಲ್ಲಿ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ನೀ ಹೇಳಬೇಕಪ್ಪ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು 2ನೇ ದಿನಕ್ಕೆ ಉತ್ಖನನ ಕಾರ್ಯ ನಡೀತಾ ಇದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ಉತ್ಖನನ ಕಾರ್ಯದಲ್ಲಿ ಸಾಕಷ್ಟು ಮಹಿಳೆಯರು ಮತ್ತು ಪುರುಷ ಕಾರ್ಮಿಕರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಆ ಪಕ್ಕದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಏನು ಪುಷ್ಕರಣಿ ಇದೆ, ಸಿದ್ದನಬಾವಿ ಅಂತೇಳಿ, ಇದರ ಪಕ್ಕದಲ್ಲೇ ಚಂದ್ರಮೌಳೇಶ್ವರ ದೇವಸ್ಥಾನವಿದೆ. ಈ ಒಂದು ದೇವಸ್ಥಾನದ ಸರಿಸಮಾನವಾಗಿ ಇಲ್ಲಿ ಸಾಕಷ್ಟು ಮಣ್ಣು ಹಾಕಿದ್ದಾರೆ ಅಂತ ಹೇಳಿ ಇಲ್ಲಿಯ ಹಿಂದಿನ ಹಿರಿಯರು ಹೇಳ್ತಾ ಇದ್ದಾರೆ ಮತ್ತು ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಪ್ರಮಾಣದಲ್ಲಿ ಅಂತಂದ್ರೆ ಇದು ಮೇಲ್ಭಾಗದಲ್ಲಿರುವಂಥ ಮಣ್ಣು ಈ ಕೆಳಗಡೆ ತೆಗಿತಾ ಹೋದಂತೆ ಉತ್ಖನನ ಮಾಡಲಾಗತ್ತೆ. ಇಲ್ಲಿ ಸುಮಾರು ಇವಾಗ 8ರಿಂದ 10 ಅಡಿಯಷ್ಟು ಮಣ್ಣು ಮೇಲ್ಗಡೆ ಹಾಕಿದ್ದಾರೆ. ಇದಾದ ನಂತರ ತಳಗಡೆ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ ಅಂತ ಹೇಳಿ ನಾವು ಈ ಭಾಗದಲ್ಲಿ ನೋಡ್ತಾ ಇರ್ಬೋದು. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಏನಿದೆ, ಈ ಒಂದು ದೇವಸ್ಥಾನ 10 ಮತ್ತು 11, 12ನೇ ಶತಮಾನದಲ್ಲಿ ವಿಜಯನಗರ ಮತ್ತು ಚಾಲುಕ್ಯರ ಕಾಲದಲ್ಲಿ ಆಳ್ವಿಕೆಗೆ ಒಳಪಟ್ಟ ಅಂತ ಒಂದು ದೇವಸ್ಥಾನ, ಪುರಾತನ ದೇವಸ್ಥಾನ. ಈ ಒಂದು ಪುರಾತನ ದೇವಸ್ಥಾನ ಅದ ಏನು ಮುಂಭಾಗದಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಈ ರೀತಿ ಮುಂಭಾಗ ಇದೆ. ಇಲ್ಲಿ ಇವಾಗ ಇಷ್ಟು ಮಣ್ಣನ್ನು ಕೂಡ ಇಲ್ಲಿ ತೆಗೆದು ಈ ಭಾಗದಲ್ಲಿ ಉತ್ಖನನ ಕಾರ್ಯಕ್ಕೆ ಮುಂದಾಗಿದ್ರು. ಈ ಪ್ರಮಾಣದಲ್ಲಿ ಮಣ್ಣು ತೆಗೆದಿದ್ದಾರೆ. ಆದರೆ ಇದು ಇಷ್ಟೊಂದು ಹೈಟ್ ಆಗುತ್ತೆ. ನೈಜ ಲಕ್ಕುಂಡಿ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನಾನು ತೋರಿಸ್ಲೇ ಹೋಗ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಭಾಗದಲ್ಲಿ ಇದು ವೀರಭದ್ರೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ಯಾವ ರೀತಿ ಇದೆ ಅಂದರೆ ಈ ಭಾಗದಲ್ಲಿ ಉತ್ಖನನ ನಡೀತಾ ಇದೆ. ಈ ಒಂದು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೇವೆ. ದೇವಸ್ಥಾನ ಇಷ್ಟೊಂದು ತಳಭಾಗದಲ್ಲಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು. ಏನು ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ಪ್ರಮಾಣದಲ್ಲಿ ಅಂದರೆ ನಾನು ಏನು ನಿಂತುಕೊಂಡಿದ್ದೇನೆ ಇದರ ಮೇಲ್ಪಟ್ಟು ಅಂದರೆ ಇಷ್ಟು ಹೈಟ್ನಲ್ಲಿ ಒಂದು ದೇವಸ್ಥಾನ ಇದೆ. ಆ ಭಾಗದಲ್ಲಿರುವಂಥದ್ದು ಮಣ್ಣು ಸಾಕಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಇಷ್ಟೊಂದು ಪ್ರಮಾಣದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇದೆ. ಇದನ್ನು ಕೂಡ ಈ ಹಿಂದೆ ಉತ್ಖನನ ಮಾಡಿ ಇವಾಗ ಈ ದೇವಸ್ಥಾನವನ್ನು ಪತ್ತೆ ಹಚ್ಚಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಸಾಕಷ್ಟು ತಳಭಾಗದಲ್ಲಿದೆ. ಈ ಒಂದು ಭಾಗದಲ್ಲಿ ಅಂದರೆ ಇಲ್ಲಿ ಆ ಮೆಟ್ಲುಗಳೇನಿದ್ದಾವೆ, ಈ ಮೆಟ್ಲುಗಳನ್ನು ನಾವು ನೋಡ್ತಾ ಇರ್ಬೋದು. ಇದು ನೈಜ ಲಕ್ಕುಂಡಿ. ಅಂದರೆ ಇವಾಗ ಹೊರಗಡೆ ಏನು ಉತ್ಖನನ ನಡೀತಾ ಇದೆ ಅದು ಬಹಳಷ್ಟು ಹೈಟಿಗೆ ಅಂದರೆ 8ರಿಂದ 10 ಅಡಿಯಷ್ಟಿದೆ. ಈ ರೀತಿ ಮೆಟ್ಲುಗಳ ಕೂಡ ಅಲ್ಲಿ ಸಿಗಬಹುದು ಅಂಥೇಳಿ ಇದು ದೇವಸ್ಥಾನದ ಹೈಟು. ನೈಜ ಲಕ್ಕುಂಡಿ ಈ ಭಾಗದಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇದೇ ಒಂದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಹಳಷ್ಟು ಆ ತಳಭಾಗದಲ್ಲಿದ್ದೇವೆ. ಇಲ್ಲಿ ನಾವು ಹಂಗೆ ಎಕ್ಸಾಂಪಲ್ ಆಗಿ ನೋಡ್ಬೋತಾ ಇರ್ಬೋದು. ಈ ಒಂದು ಭಾಗದಲ್ಲಿ ನೋಡ್ಬೋದು ಸಾಕಷ್ಟು ಮನೆಗಳಿದ್ದಾವೆ. ನಾವು ಈ ಒಂದು ಲಕ್ಕುಂಡಿ ನೈಜ ಲಕ್ಕುಂಡಿ ತಳಭಾಗದಲ್ಲಿದ್ದರೆ ಇದರ ಮೇಲ್ಗಡೆ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪ್ರಮಾಣದ 8ರಿಂದ 10 ಅಡಿಯಷ್ಟು ಈ ಮಣ್ಣು ಹಾಕಿದ್ದಾರೆ. ಅದಾದ ನಂತರ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಒಂದು ತಳಭಾಗದಲ್ಲಿ ಸಾಕಷ್ಟು ದೇವಸ್ಥಾನಗಳು ಮಣ್ಣಲ್ಲಿ ಮಣ್ಣಾಗಿ ಹುದುಗಿ ಹೋಗಿದ್ದಾವೆ ಅಂತೇಳಿದೆ. ಹೀಗಾಗಿ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ. ಇವಾಗ 2 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದ್ದು ಇವತ್ತು ಕೂಡ 38ರಿಂದ 40 ಸಿಬ್ಬಂದಿಗಳು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ. ಈ ಉತ್ಖನನ ಕಾರ್ಯದಲ್ಲಿ ಯಾವೆಲ್ಲ ವಸ್ತುಗಳು ಸಿಗುತ್ತೆ, ಏನೆಲ್ಲ ಸಿಗುತ್ತೆ ಅಂತೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಚಿನ್ನ ಸಿಕ್ಕ ನಂತರ ಇವಾಗ ಲಕ್ಕುಂಡಿಯ ರಹಸ್ಯ ಬಯಲಾಗಬೇಕಾಗಿದೆ. ಇಲ್ಲಿ ಚಿನ್ನ ಸಿಗಬಹುದು, ವಜ್ರ ವೈಡೂರ್ಯಗಳು ಸಿಗ್ತಾವ ಎನ್ನುವ ಕುತೂಹಲ ಕೂಡ ಇಡೀ ರಾಜ್ಯದ ಜನರಿಗೆ ಮೂಡ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.